Hello everyone, welcome you all to the digital electronics class. Today we will be having the session 2 of unit 2 digital principles. So these are the contents of this session. So here in this session we are going to learn what do you mean by a number system, the definition of number system, its types, radix, decimal, BCD, binary and hexadecimal. We are going to have these things in this session. First we shall see what do you mean by a number system. So coming to the definition of this number system, it is a mathematical notation for representing the numbers of a given set. So a number system antandre it is a mathematical notation for representing the numbers in a given set. One set alli kotra one set antandre certain numbers irutte. For example 0 to 9 numbers irutte namge common ಆಗಿ ನಾವು ಯೂಸ್ ಮಾಡೋ ನಂಬರ್ಸ್ ಯಾವುದು 0 to 9. 10 ಅಂತಂದರೆ 10 is a combination of 0 and 1 and 22 is a combination of 2 and 2. So the remaining numbers are the combination of these numbers. This is called as one set for representing the numbers of a given set. ಈ ನಂಬರ್ಸ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಈ ಸೆಟ್ಟಲ್ಲಿ ಅದನ್ನು ಏನಂತ ಹೇಳ್ತೀವಿ ನಾವು ನಂಬರ್ ಸಿಸ್ಟಮ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಇನ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ದ ನಂಬರ್ ಸಿಸ್ಟಮ್ ಈಸ್ ಯೂಸ್ಡ್ ಫಾರ್ ರೆಪ್ರೆಸೆಂಟಿಂಗ್ ದ ಇನ್ಫಾರ್ಮೇಷನ್. ನಂಬರ್ ಸಿಸ್ಟಮ್ ಯಾಕೆ ಯೂಸ್ ಮಾಡಬೇಕು? ಟು ರೆಪ್ರೆಸೆಂಟ್ ದ ಇನ್ಫಾರ್ಮೇಷನ್ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ನಂಬರ್ ಸಿಸ್ಟಮ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ವಿ ಆರ್ ಗೋಯಿಂಗ್ ಟು buy a 10 kg of rice from a grocery store. It indicates that 10 kg is having some meaning. 10 is having some meaning. What do you mean by 10 kg? Okay, it represents some information. Okay, or 2 bananas from the fruit. We are going to a fruit store. We are going to, let us assume that we are going to take 2 bananas. Now 2 is the information. It is having some information. So in digital electronics, the number system is used for representing the information. Types of number systems. ಯಾವ ಟೈಪ್ಸ್ ನಂಬರ್ ಸಿಸ್ಟಮ್ಸ್ ಇದೆ ಅಂತ ಅಂದ್ಬಿಟ್ಟು. ಸೊ ದ 4 ಮೋಸ್ಟ್ ಕಾಮನ್ ನಂಬರ್ ಸಿಸ್ಟಮ್ಸ್ ಆರ್ ನಂಬರ್ ಸಿಸ್ಟಮ್ ಟೈಪ್ಸ್ ಆರ್. ಯೂಶುವಲಿ ನಾವು ಎಷ್ಟು ನಂಬರ್ ಸಿಸ್ಟಮ್ ಟೈಪ್ಸ್ನ ನಂಬರ್ ಸಿಸ್ಟಮ್ಸ್ನ ಯೂಸ್ ಮಾಡ್ತೀವಿ? 4 ನಂಬರ್ ಸಿಸ್ಟಮ್ಸ್ನ ಯೂಸ್ ಮಾಡ್ತೀವಿ. ಫಸ್ಟ್ ಒನ್ ಈಸ್ ಡೆಸಿಮಲ್ ನಂಬರ್ ಸಿಸ್ಟಮ್, ಬೈನರಿ ನಂಬರ್ ಸಿಸ್ಟಮ್, ಆಕ್ಟಲ್ ನಂಬರ್ ಸಿಸ್ಟಮ್ ಆ್ಯಂಡ್ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಸೊ ಟೋಟಲಿ ವಿ ಆರ್ ಹ್ಯಾವಿಂಗ್ 4 ಟೈಪ್ಸ್ ಆಫ್ ನಂಬರ್ ಸಿಸ್ಟಮ್: decimal, binary, octal and hexadecimal number system. Next we shall define what do you mean by a radix. In most numeral system, the radix or the base is the number of unique digits including the digit 0 used to represent the numbers. Radix ಅಂತಂದ್ರೇನು? ಇನ್ ನ್ಯೂಮರಲ್ ಸಿಸ್ಟಮ್ ಅಂತಂದರೆ ನಂಬರ್ ಸಿಸ್ಟಮ್ ಅಂತ ಅಂದ್ಬಿಟ್ಟು. ನ್ಯೂಮರಲ್ ಸಿಸ್ಟಮ್ ಮೀನ್ಸ್ ಇನ್ ನಂಬರ್ ಸಿಸ್ಟಮ್ ದ ರ್ಯಾಡಿಕ್ಸ್ ಆರ್ ದ ಬೇಸ್. ರ್ಯಾಡಿಕ್ಸ್ ಅಂತ ಅಂದರೂ ಒಂದೇ, ಅಥವಾ ಅದನ್ನೇನಂತ ಹೇಳ್ತೀವಿ ನಾವು? ಬೇಸ್ ಅಂತ ಹೇಳ್ತೀವಿ. ರ್ಯಾಡಿಕ್ಸ್ ಆರ್ ಬೇಸ್, ರ್ಯಾಡಿಕ್ಸ್ ಅಥವಾ ಬೇಸ್ ಈಸ್ ದ ನಂಬರ್ ಆಫ್ ಯುನೀಕ್ ಡಿಜಿಟ್ಸ್. ನಂಬರ್ ಆಫ್ ಯುನೀಕ್ ಡಿಜಿಟ್ಸ್ ಅಂತ ಅಂದ್ರೇನು? ಯುನೀಕ್ ಅಂತ ಅಂದರೆ ಅದು ಸಿಂಗಲ್ ಡಿಜಿಟ್ ಟೈಪು, ಪರ್ಟಿಕ್ಯುಲರ್ ಯುನೀಕ್, ಸೇಮ್ ಓನ್ಲಿ ಒನ್ ಟೈಪ್ ಆಫ್ ಡಿಜಿಟ್ ಇಸ್ ದೇರ್, ದಟ್ ಈಸ್ ಕಾಲ್ಡ್ ಆಸ್ ಯುನೀಕ್ ಡಿಜಿಟ್, ಇನ್ಕ್ಲೂಡಿಂಗ್ ಡಿಜಿಟ್ 0. ಡಿಜಿಟ್ 0ನೂ ಸೇರಿಸ್ಕೊಂಡು ಯುನೀಕ್ ಡಿಜಿಟ್ಸ್ ಇರುತ್ತೆ. ಯೂಸ್ಡ್ ಟು ರೆಪ್ರೆಸೆಂಟ್ ದ ನಂಬರ್ಸ್. ಅದನ್ನು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ನಂಬರ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ರ್ಯಾಡಿಕ್ಸ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ರ್ಯಾಡಿಕ್ಸ್ ಆರ್ ದ ಬೇಸ್, ಬೋತ್ ಆರ್ ಒನ್ ಆ್ಯಂಡ್ ದ ಸೇಮ್. ಇನ್ ಎನಿ ಸ್ಟ್ಯಾಂಡರ್ಡ್ ಪೊಸಿಷನಲ್ ನ್ಯೂಮರಲ್ ಸಿಸ್ಟಮ್, ಎ ನಂಬರ್ ಈಸ್ ಕನ್ವೆನ್ಷನಲಿ ರಿಟನ್ ಆ್ಯಸ್ ಎಕ್ಸ್ ಆಫ್ ವೈ, ಎಕ್ಸ್ with base y. We call this as x with base y or x with radix y. Now y is a radix or y is called as a base, with x as a string of digits and y as its base or radix. So standard positional systems ಅಲ್ಲಿ ಏನು ಯೂಸ್ ಮಾಡ್ತೀವಿ? ನಂಬರ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? ಎಕ್ಸ್ ಆಫ್ ವೈ ಅಂತ ಅಂದ್ಬಿಟ್ಟು ರೆಪ್ರೆಸೆಂಟ್ ಮಾಡ್ತೀವಿ. ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ದ ನಂಬರ್ ಎಕ್ಸ್. ಎಕ್ಸ್ ವಿತ್ ಕೆಳಗಡೆ ವೈ ಬರಿಬೇಕು. ಸೊ ಇಲ್ಲಿ ಎಕ್ಸ್ ಅಂತ ಅಂದ್ರೇನು? ದ ಸ್ಟ್ರಿಂಗ್ ಆಫ್ ಡಿಜಿಟ್ಸ್. ಯಾವ ನಂಬರ್ ಇರುತ್ತೋ ಅದನ್ನು ಎಕ್ಸ್ ಅಂತ ಹೇಳ್ತೀವಿ. ಯಾವ ನಂಬರ್ ಬರಿತೀವಿ ಅದನ್ನು ಎಕ್ಸ್ ಅಂತ ಹೇಳ್ತೀವಿ. ವೈ ಅಂತ ಅಂದರೆ ಅದನ್ನ ಬೇಸ್ ಅಂತ ಹೇಳ್ತೀವಿ ಅಥವಾ ರ್ಯಾಡಿಕ್ಸ್ ಅಂತ ಹೇಳ್ತೀನಿ. ಐ ವಿಲ್ ಟೆಲ್ ಯು ವಾಟ್ ಆರ್ ದ ಎಕ್ಸಾಂಪಲ್. ಯು ವಿಲ್ ಅಂಡರ್ಸ್ಟ್ಯಾಂಡ್ ಒನ್ಸ್ ವಿ ಸಿ ದ ಎಕ್ಸಾಂಪಲ್ಸ್ ಆಫ್ ದಿಸ್ ರ್ಯಾಡಿಕ್ಸ್. ಸೊ ದಿಸ್ ಈಸ್ ದ ಜನರಲ್ ರೆಪ್ರೆಸೆಂಟೇಷನ್ ಆಫ್ ಎನಿ ನಂಬರ್ ಎಕ್ಸ್ ವಿತ್ ಬೇಸ್ ವೈ ಆರ್ ವಿತ್ ರ್ಯಾಡಿಕ್ಸ್ ವೈ. ಡೆಸಿಮಲ್ ನಂಬರ್ ಸಿಸ್ಟಮ್ ಬೇಸ್ ಆರ್ ದ ರ್ಯಾಡಿಕ್ಸ್ ಇಸ್ 10. ಡೆಸಿಮಲ್ ನಂಬರ್ ಸಿಸ್ಟಮಲ್ಲಿ ಬೇಸ್ ಅಥವಾ ರ್ಯಾಡಿಕ್ಸ್ ಏನಂತ ಹೇಳ್ತೀವಿ? 10 ಅಂತ ಹೇಳ್ತೀವಿ. ಯಾಕೆ 10 ತಗೋಬೇಕು? ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ದ ರೇಂಜ್ ಫ್ರಮ್ 0 to 9. Now if you count the numbers from 0 to 9, totally you are having 10
different digits 0 1 2 3 4 5 6 7 8 9 ಟೋಟಲಿ ಇನ್ಕ್ಲೂಡಿಂಗ್ ಝೀರೋನ ಸೇರಿಸ್ಬಿಟ್ಟು ಕೌಂಟ್ ಮಾಡ್ಕೋಬೇಕು. 0 ಇಂದ 9 ತನಕ ಎಣಿಸಿದರೆ ಎಷ್ಟು ನಂಬರ್ಸ್ಗಳು ಬರುತ್ತೆ? ನಮಗೆ 10 ನಂಬರ್ಸ್ ಬರುತ್ತೆ. ಸೊ ದಟ್ಸ್ ವೈ ವಿ ಆರ್ ಗೋಯಿಂಗ್ ಟು ಯೂಸ್ ಬೇಸ್ ಆರ್ ದ ರ್ಯಾಡಿಕ್ಸ್. ಬೇಸ್ ಅಂತ ಅಂದರೂ ಒಂದೇ, ರ್ಯಾಡಿಕ್ಸ್ ಅಂತ ಅಂದರೂ ಒಂದೇ. ಅದನ್ನೇನಂತ ಯೂಸ್ ಮಾಡ್ತೀವಿ? 10 ಅಂತ ಯೂಸ್ ಮಾಡ್ತೀವಿ. ಯಾವುದರಲ್ಲಿ? ಡೆಸಿಮಲ್ ನಂಬರ್ ಸಿಸ್ಟಮ್. ಡೆಸಿಮಲ್ ಮೀನ್ಸ್ ಡೆಸಿ ಮೀನ್ಸ್ 10. ಆ್ಯಕ್ಚುಲಿ ದಿಸ್ ಡೆಸಿ ಮೀನ್ಸ್ 10 ಅಂತ ಅಂದ್ಬಿಟ್ಟು, ಡೆಸಿ ಅಂತಂದರೆ 10 ಅಂತ ಹೇಳ್ತೀವಿ ಅದನ್ನು. ಇನ್ ಬೈನರಿ ನಂಬರ್ ಸಿಸ್ಟಮ್ ಬೇಸ್ ಆರ್ ದ ರ್ಯಾಡಿಕ್ಸ್ ಇಸ್ 2. ಯಾಕಂದರೆ ಬೈನರಿ ನಂಬರ್ ಸಿಸ್ಟಮ್ಸಲ್ಲಿ ನಾವು ಏನು ಯೂಸ್ ಮಾಡ್ತೀವಿ? ವಿ ಆರ್ ಗೋಯಿಂಗ್ ಟು ಯೂಸ್ ಓನ್ಲಿ 2 ಡಿಜಿಟ್ಸ್. ಇಲ್ಲ 0 ಯೂಸ್ ಮಾಡ್ತೀವಿ, ಇಲ್ಲ 1 ಯೂಸ್ ಮಾಡ್ತೀವಿ. ಸೊ ರೇಂಜ್ ಎಷ್ಟಿಲ್ಲಿ? ಓನ್ಲಿ 2 ಅಷ್ಟೇ, 0 ಮತ್ತು 1, 0 ಅಥವಾ 1. ಅದರ ರೇಂಜ್ ಎಷ್ಟಾಯ್ತು ಇವಾಗ? 2 ಆಯಿತು. ಬೈ ಆ್ಯಕ್ಚುಲಿ ಮೀನ್ಸ್ ಫಾರ್ ವಾಟ್? ಬೈ ಆ್ಯಕ್ಚುಲಿ ಸ್ಟ್ಯಾಂಡ್ಸ್ ಫಾರ್ 2. ಸೊ ದಟ್ಸ್ ವೈ ಬೇಸ್ ಆರ್ ದ ರ್ಯಾಡಿಕ್ಸ್ ಈಸ್ ಈಕ್ವಲ್ ಟು 2 ಹಿಯರ್ ಇನ್ ಬೈನರಿ ನಂಬರ್ ಸಿಸ್ಟಮ್. ವೆರಾಸ್ ಇನ್ ಆಕ್ಟಲ್ ನಂಬರ್ ಸಿಸ್ಟಮ್, ಆಕ್ಟಲ್ ಮೀನ್ಸ್ octa means octagon. Octagon means it represents the number 8. So 8 ಅಂದರೆ ಎಲ್ಲಿಂದ ಎಲ್ಲಿವರೆಗೆ? 0 to 7. Including 0 you have to count 0 1 2 3 4 5 6 and 7. So totally 8 different digits are there, 8 unique digits are there, 0 to 7. So therefore this type of number system is called as octal number system. Octa means 8, octagon means 8. So therefore the base or the radix of this number system is 8. Similarly hexadecimal number system. Hexadecimal means, hexa means 6 plus 10, decimal means 10, 6 plus 10 is 16. So therefore base or radix in hexadecimal number system is 16 and the range is 0 to 9 and A to F. So totally 0 to 9 ಅಲ್ಲಿ ಎಷ್ಟು ಡಿಜಿಟ್ಸ್ ಇದೆ? ನಮಗೆ 10 ಡಿಜಿಟ್ಸ್ ಇದೆ. 0 to 9 10 ಡಿಜಿಟ್ಸ್, A to F. ಸೊ ಇಲ್ಲಿ ನಾವೇನು ಮಾಡ್ತೀವಿ? ಕ್ಯಾರೆಕ್ಟರ್ಸ್ ಕೂಡ ಯೂಸ್ ಮಾಡ್ತೀವಿ. ನಾವು ಇಂಗ್ಲೀಷಲ್ಲಿ ABCD ಏನು ಯೂಸ್ ಮಾಡ್ತೀವಿ ಅದನ್ನು A to F ವರೆಗೂ ಯೂಸ್ ಮಾಡ್ತೀವಿ. ABCDEF ಟೋಟಲಿ 6 ಕ್ಯಾರೆಕ್ಟರ್ಸ್ನ ಯೂಸ್ ಮಾಡ್ತೀವಿ. ಸೊ 10 ಡಿಜಿಟ್ಸ್ ಯೂಸ್ ಮಾಡ್ತೀವಿ, 0 to 9 ಟೋಟಲ್ 10 ಡಿಜಿಟ್ಸ್ ಆ್ಯಂಡ್ 6 ಕ್ಯಾರೆಕ್ಟರ್ಸ್ ವಿ ಆರ್ ಗೋಯಿಂಗ್ ಟು ಯೂಸ್. Okay, 6 characters. So 10 plus 6 is 16. Therefore the base or the radix of this number system is 16. So remember, decimal means base is 10, binary means base is 2, octal means base is 8 and hexadecimal means base is 16. And these are the ranges. For decimal it is 0 to 9, for binary it is 0 and 1, only 2, 0 or 1, and for the octal number system it is 0 to 7, and for hexadecimal number system 0 to 9 and A to F. Totally 10 plus 6, 16. 16 unique numbers are there. So we shall take some of the examples so that it will be clear. What do you mean by different decimal number system, binary or octal or hexadecimal? So we shall take some of the examples now. So first we shall take base or radix 10. Base ಅಥವಾ radix 10 ಅಂತ ಬರೆಯೋಣ. ನಮಗೆ ಆ್ಯಕ್ಚುಲಿ ರೆಪ್ರೆಸೆಂಟ್ ಮಾಡೋದು ಹೇಗೆ? ಇನ್ ಸ್ಟ್ಯಾಂಡರ್ಡ್ ನಂಬರ್ ಸಿಸ್ಟಮ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ದ ಎಕ್ಸ್ ಈಸ್ ದ ನಂಬರ್ ವಾಟ್ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್. ಅಲಾಂಗ್ ವಿತ್ ದ radix you have to write at the this side, at the right bottom you have to write the radix. So this is called as a number or the given string and this is called as the radix. Y is the radix here. ಸೊ ಡೆಸಿಮಲ್ ನಂಬರ್ ಸಿಸ್ಟಮ್ ಅಂತಂದರೆ ನಾವು ಕಾಮನ್ ಆಗಿ ಏನು ನಂಬರ್ ಸಿಸ್ಟಮ್ ಯೂಸ್ ಮಾಡ್ತೀವಿ, ಡೇ ಟು ಡೇ ಲೈಫಲ್ಲಿ ಏನು ಯೂಸ್ ಮಾಡ್ತೀವಿ? ಆಲ್ ದ ನಂಬರ್ಸ್ ಆರ್ ಕಾಲ್ಡ್ ಆಸ್ ಡೆಸಿಮಲ್ ನಂಬರ್ಸ್. 1 kg ಆಫ್ ರೈಸ್, 10 kg of tomato, 2 brushes, 3 computers, all these are nothing but the decimal numbers. So decimal numbers ಹೇಗೆ ಬರೀಬೇಕು ನಾವು ನಂಬರ್ ಸಿಸ್ಟಮ್ ರೆಪ್ರೆಸೆಂಟೇಷನ್ ಮಾಡುವಾಗ? ಫಾರ್ ಎಕ್ಸಾಂಪಲ್ ಇಫ್ ಐ ರೈಟ್ 23 ವಿತ್ ದ ಬೇಸ್ 10, ದಿಸ್ ಈಸ್ ಕಾಲ್ಡ್ ಆಸ್ ಬೇಸ್ 10. ಅಂದರೆ ಏನು? ಈ 23 ಅನ್ನೋ ನಂಬರು ಡೆಸಿಮಲ್ ನಂಬರ್ ಸಿಸ್ಟಮಲ್ಲಿ ಬರಿತಾ ಇದ್ದೀವಿ, ಇದನ್ನು ಡೆಸಿಮಲ್ ನಂಬರ್ ಅಂತ ಹೇಳ್ತಾ ಇದ್ದೀವಿ. ದಟ್ ಈಸ್ ವಾಟ್ ಇಟ್ ಮೀನ್ಸ್. ಸಿಮಿಲರ್ಲಿ ವಿ ಕ್ಯಾನ್ ರೈಟ್ 192 ಬೇಸ್ 10 ಅಂದರೆ 192 number is in the decimal number system, 192. Similarly you can write 2373 to the base 10, 10 to the base 10, 67,188 to the base 10. Now it means that when you write base 10, whatever the number you are going to represent within the bracket, that belongs to this particular number system ಅಂತ ಅಂದ್ಬಿಟ್ಟು. ಈ ನಂಬರು ಈ ನಂಬರ್ ಸಿಸ್ಟಮಿಗೆ ಬಿಲಾಂಗ್ ಆಗಿದೆ. ಈ ನಂಬರ್ ಸಿಸ್ಟಮ್ ಅಂದರೆ ಏನಿದು? 10 is nothing but the decimal number system it is. ಸಿಮಿಲರ್ಲಿ ಬೇಸ್ 2. ಸೊ ಇಲ್ಲಿ ನಾವು ಎಷ್ಟು ಏನು ನಂಬರ್ ಬರಿಬೋದು ಇದರೊಳಗಡೆ? ಯು ಕ್ಯಾನ್ ರೈಟ್ ಎನಿ ನಂಬರ್ ಫ್ರಮ್ 0 to 9 ಬಿಕಾಸ್ ಫಾರ್ ದ ಡೆಸಿಮಲ್ ನಂಬರ್ ಸಿಸ್ಟಮ್ ವಿ ನೋ ದ ರೇಂಜ್ ಫ್ರಮ್ 0 to 9. ಯು ಕ್ಯಾನ್ ರೈಟ್ ಎನಿ ನಂಬರ್ ಹಿಯರ್ ಬಿಟ್ವೀನ್ 0 to 9 ಇನ್ಕ್ಲೂಡಿಂಗ್ 0 ಆ್ಯಂಡ್ 9. 0 ಇಂದ 9 ಒಳಗೆ ಯಾವ ನಂಬರ್ ಆರು ಬರಿಬೋದು, 0 ಮತ್ತು 9 ಸೇರಿಸಿ ಕೂಡ. ವೆರಾಸ್ ಇನ್ ದ ಸೆಕೆಂಡ್ ಕೇಸ್, in the second number system with the base or the radix 2, so that is nothing but the binary number system. We are having base or the radix 2 for the binary number system.
ಸೊ ಬೈನರಿ ನಂಬರ್ ಸಿಸ್ಟಮ್ಸಲ್ಲಿ ಏನು ಯೂಸ್ ಮಾಡ್ತೀವಿ ನಾವು, ಬೇಸ್ 2 ಅಥವಾ ರ್ಯಾಡಿಕ್ಸ್ 2 ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇಫ್ ಐ ರೈಟ್ 0, 1 and 1. So how many bits are there here? Only 2 bits. 0 is the 1 bit and 1 is the 1 bit, and it belongs to which number system? Binary number system, because base is 2 here. Similarly, it is 1010, it belongs to binary number system, or this number 01001, 10, 01101, all these belong to, sorry, this is not 10, this should be equal to 2, base 2, it is not 10, it is equal to base 2 here. Okay, means that this number, these numbers, the numbers from here to here, it belongs to binary number. ನೀವು ಬೈನರಿ ನಂಬರ್ ಸಿಸ್ಟಮ್ಸಲ್ಲಿ 2 ಬರೆಯೋಂಗಿಲ್ಲ ಇಲ್ಲಿ. ಈಗ ಫಾರ್ ಎಕ್ಸಾಂಪಲ್ ನಾನಿಲ್ಲಿ 0, 2 ಬರೆಯೋಂಗಿಲ್ಲ. ಯಾಕೆ? ಬೈನರಿ ನಂಬರ್ ಸಿಸ್ಟಮ್ ಸಪೋರ್ಟ್ಸ್ ಓನ್ಲಿ 2 ಬಿಟ್ಸ್. 1 is 0, another 1 is 1. ಕಾಂಬಿನೇಷನ್ ಬರಿಬೋದು, ಇದು 0, 1 ಕಾಂಬಿನೇಷನ್ ಬರಿಬೋದು. ಇಲ್ಲಿ ನಾವು ಹೇಗೆ 0 to 9 ಯಾವ ನಂಬರ್ ಆದರೂ ಕಾಂಬಿನೇಷನ್ ಮಾಡ್ಬೋದು, ಅದೇ ರೀತಿ 0 ಮತ್ತು 1ನ ಯಾವ ಥರ ಕಾಂಬಿನೇಷನಲ್ಲಿ ಬರಿಬೋದು. ನೀವೆಲ್ಲ ನಂಬರ್ಗಳು ನೋಡಿದ್ರೆ ಒಳಗಡೆ ಏನು ಮಾತ್ರ ಇದೆ, 0 ಇರಬೇಕು, ಇಲ್ಲ 1 ಇರಬೇಕು. ಓಕೆ, ಬಟ್ ಇಟ್ ಕ್ಯಾನ್ ಬಿ ಎ ಕಾಂಬಿನೇಷನ್ ಆಫ್ ಎನಿ ಲೆಂತ್. 5 ಬರಿಬೇಕು, 6 ಬರಿಬೇಕಿಲ್ಲ, ಎನಿ ಲೆಂತ್ ಯು ಕ್ಯಾನ್ ರೈಟ್ ಕಾಂಬಿನೇಷನ್. Next is the octal number system. In the octal number system, we are having base or the radix 8. Now we know that for the octal number system, what is the range? 0 to 7 is the range. Octal 0 to 7 is the range. 0 to 7 you can write any number and the combination of these numbers. 8 ಬರಂಗಿಲ್ಲ ಇದರಲ್ಲಿ. Octal number system ಅಲ್ಲಿ 8 ಬರೆಯಂಗಿಲ್ಲ, because the range itself is 0 to 9. You can write any number, any digits from 0 to 9. So the first digit is 0 and 1, because 0 is also there and 1 is also there in octal number system. 0 to 7 you can write any number and it belongs to octal. How we can identify whether this number belongs to octal? You just observe the radix or you just observe the base here. Base 8 ಇತ್ತು ಅಂದರೆ ಏನಂತ ಅರ್ಥ, ಈ ನಂಬರು ಆಕ್ಟಲ್ ನಂಬರ್ ಸಿಸ್ಟಮಲ್ಲಿ ಇದೆ ಅಂತ ಅರ್ಥ. ಯಾಕೆ 0, 1 ಬೈನರಿಲೂ ಇರ್ಬೋದು, ಇಲ್ಲೂ 0, 1 ಇದೆ, ಎರಡು ಸೇಮ್ 0, 1 ಇದೆ, 0, 1 ಇದೆ. 2 ಬರೆದ್ರೆ ಇದು ಬೈನರಿ ನಂಬರ್ ಸಿಸ್ಟಮು, 8 ಬರೆದ್ರೆ ದಿಸ್ ಈಸ್ ಆಕ್ಟಲ್ ನಂಬರ್ ಸಿಸ್ಟಮ್. ಅಥವಾ ಇಲ್ಲಿ 10 ಬರೆದ್ರೆ ದಿಸ್ ಈಸ್ ಡೆಸಿಮಲ್ ನಂಬರ್ ಸಿಸ್ಟಮ್, ಇದರಲ್ಲಿ 16 ಬರೆದ್ರೆ ದಿಸ್ ಈಸ್ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಸೊ ವಾಟ್ ಈಸ್ ಇಂಪಾರ್ಟೆಂಟ್ ಹಿಯರ್? ಬೇಸ್ ಈಸ್ ಇಂಪಾರ್ಟೆಂಟ್. ಸೊ by observing the base value, then only we can able to decide the number belongs to which number system. And similarly we can have 762, 312, 2753, 247643. You can observe any numbers here. ಒಳಗಡೆ ಬರ್ತಿರೋದು ಯಾವ ನಂಬರ್ ನೋಡಿದ್ರು ಕೂಡ ಅದು 0 to 7 ರೇಂಜಲ್ಲೇ ಇದೆ. ನೀವಿಲ್ಲಿ 8496 ಅಂತ ಬರೆಯೋಂಗಿಲ್ಲ, ಬಿಕಾಸ್ 8 and 9 does not belongs to radix or the base 8 or the octal number system ಇಲ್ಲ. 0 to 7ನಲ್ಲಿ ಯಾವ ನಂಬರ್ ಆದರೂ ಬರಿಬೋದು ವಿತ್ ಅ ಕಾಂಬಿನೇಷನ್. ನೀವು ಎಲ್ಲ ನಂಬರ್ ನೋಡಿ, ಇಟ್ ಈಸ್ ಎ ಕಾಂಬಿನೇಷನ್ ಆಫ್ 0 to 7 ಓನ್ಲಿ. Similarly for base or 16 or radix 16 means it is the hexadecimal number system. Now you can write 10. 10 is there. 10 is also present here also. ಇಲ್ಲೂ 10 ಇದೆ, ಇಲ್ಲೂ 10 ಇದೆ. ಎರಡು ಸೇಮ್ ನಂಬರ್, ಬಟ್ ಇಟ್ ಈಸ್ ಇನ್ ಡೆಸಿಮಲ್ ಸಿಸ್ಟಮ್ ಬಿಕಾಸ್ 10 is the base, whereas this is hexadecimal number system because 16 is the base here. Base is 16 here. Therefore now the number 10 belongs to hexadecimal number system. And similarly 2A4. So hexadecimal numbers ಅಲ್ಲಿ ಎಷ್ಟು ಯಾವ ರೇಂಜ್ ಇರುತ್ತೆ? 0 to 9 you can take any number and A to F you can take any number. A to F, A, B, C, D, E, F. So here totally 10 digits are there and here totally 6 characters are there. So 10 plus 6 is 16. That 16 is nothing but the hexadecimal number system. So 2A4, F2B6 which belongs to hexadecimal number system, and 90256, 16. So these are the examples of different number system. So totally we are having 4 different types of number system: decimal number system, binary number system, octal number system, and hexadecimal number system. So you should remember the range and its radix. Now I think you understand what you mean by a radix or what you mean by a base. For a given number belongs to a certain number system. So how do we identify whether the given number belongs to which number system? We are going to identify with this with the help of the radix or this with the help of the base. ಇದನ್ನು ಬೇಸ್ ಅಂತ ಹೇಳ್ತೀವಿ ಅಥವಾ ಇದನ್ನು radix ಅಂತ ಹೇಳ್ತೀವಿ. ಎಲ್ಲದೂ ಕೂಡ ಇದನ್ನು radix ಅಥವಾ ಬೇಸ್ ಅಂತ ಹೇಳ್ತೀವಿ. X is a given number and Y is the base or the radix. This is how we are going to write. This is what the radix means. Okay. So here the number system types with radix. So here this diagram shows ಎಷ್ಟು number systems ಇದೆ? 4 number systems ಇದೆ: decimal, binary,
ಆಕ್ಟಲ್ ಹೆಕ್ಸಾಡೆಸಿಮಲ್. ಸೊ ಡೆಸಿಮಲಲ್ಲಿ ಎಲ್ಲಿಂದ ಎಲ್ಲಿವರೆಗೆ ರೇಂಜು 0 to 9 ಈಸ್ ದ ರೇಂಜ್. ಬೇಸ್ ಎಷ್ಟು 10. ಬೇಸ್ ಅಂದರೆ ರ್ಯಾಡಿಕ್ಸ್ ಕೆಳಗಡೆ ಏನು ಬರೀತೀವಲ್ಲ ಅದು. ಬೈನರಿ ನಂಬರ್ ಸಿಸ್ಟಮಲ್ಲಿ ಇಟ್ ಸಪೋರ್ಟ್ಸ್ ಓನ್ಲಿ 2 numbers 0 to 1 ವಿತ್ ದ ಬೇಸ್ 2. ಆ್ಯಂಡ್ ಆಕ್ಟಲ್ ನಂಬರ್ ಸಿಸ್ಟಮ್ you are having unique digits from 0 to 7 and the base is 8. And hexadecimal number system totally 16 values are there, unique values are there. They ranges from 0 to 9 digits and A to F characters, totally 16. So you should remember this diagram, this table you should remember. You can easily remember this table. Next we shall take the first one, that is the decimal number system. Decimal number system andre enu? The number system is having the digit. So decimal number system alli ಏನು digits ಇದೆ 0 to 9 ಇದೆ. 0 1 2 3 4 5 6 7 8 and 9. ಸೊ ಟೋಟಲಿ ಇಲ್ಲಿಂದ ಇಲ್ಲಿವರೆಗೂ ನೀವು ಕೌಂಟ್ ಮಾಡಿದ್ರೆ ಎಷ್ಟು ಬರುತ್ತೆ? 10 ಬರುತ್ತೆ. ಸೊ 10 ಈಸ್ ನಥಿಂಗ್ ಬಟ್ ದ ಡೆಸಿಮಲ್ ನಂಬರ್. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಎ ಡೆಸಿಮಲ್. ಸೊ ಇಷ್ಟು ಡಿಜಿಟ್ಸಲ್ಲಿ ಯಾವ ಡಿಜಿಟ್ಸ್ ಆದರೂ ಯೂಸ್ ಮಾಡ್ಬೋದು. ಕಾಂಬಿನೇಷನ್ ಆಫ್ ಎನಿ ಆಫ್ ದ ಡಿಜಿಟ್ಸ್ ಯು ಕ್ಯಾನ್ ಯೂಸ್. 0 0 0 0 ಯು ಕ್ಯಾನ್ ಯೂಸ್. 3 3 3 3 ಯು ಕ್ಯಾನ್ ಯೂಸ್. 5 6 7 2 9 8 4 1 2 3 ಯು ಕ್ಯಾನ್ ಯೂಸ್. This number system is also known as a decimal number system because total 10 digits are involved. ಎಷ್ಟು ಡಿಜಿಟ್ಸ್ ಇದೆ ನಮಗೆ ಇದರಲ್ಲಿ? 10 digits ಇದೆ. ಅದಕ್ಕೆ ಏನಂತ ಹೇಳ್ತೀವಿ ನಾವು ಇದನ್ನು? ಡೆಸಿಮಲ್ ನಂಬರ್ ಸಿಸ್ಟಮ್ ಅಂತ ಹೇಳ್ತೀವಿ. The base of the decimal number system is 10. We already came to know that. What is the base? Base is nothing but the radix. Base is the base or the radix of a decimal number system is 10. Next we are having binary number system. What is binary number system? The number system is having only 2 digits. ಈ ನಂಬರ್ ಸಿಸ್ಟಮ್ಸಲ್ಲಿ ಏನೇನಿದೆ? ಓನ್ಲಿ 2 digits ಇದೆ, 0 ಮತ್ತು 1. ಯಾವ ನಂಬರ್ ಸಿಸ್ಟಮಲ್ಲಿ ಓನ್ಲಿ 2 digits ಇರುತ್ತೆ ಆ ಥರ ನಂಬರ್ ಸಿಸ್ಟಮ್ನ ಏನಂತ ಹೇಳ್ತೀವಿ? ಬೈನರಿ ನಂಬರ್ ಸಿಸ್ಟಮ್ ಅಂತ ಹೇಳ್ತೀವಿ. 2 digits ಆರ್ ನಥಿಂಗ್ ಬಟ್ 1 is 0, another one is 1. Binary 0 and binary 1. This number system is known as a binary number system because 2 digits are involved. 2 digit ಇದೆ, ಅದಕ್ಕೆ ಅದನ್ನು ಬೈನರಿ ಅಂತ ಹೇಳ್ತೀವಿ. ಬೈ ಸ್ಟ್ಯಾಂಡ್ಸ್ ಫಾರ್ 2. ದ ಬೇಸ್ ಆಫ್ ದ ನಂಬರ್ ಸಿಸ್ಟಮ್ ಏನಿದು? 2. ಬೇಸ್ ಏನಿರುತ್ತೆ ಇದಕ್ಕೆ? ಬೈನರಿ ನಂಬರ್ ಸಿಸ್ಟಮ್ಗೆ 2 ಇರುತ್ತೆ. ದಿಸ್ ಈಸ್ ದ ಬೇಸ್. ದೆನ್ ವಿ ಹ್ಯಾವ್ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್, ದ ನಂಬರ್ ಸಿಸ್ಟಮ್ ಈಸ್ ಹ್ಯಾವಿಂಗ್ ದ ಡಿಜಿಟ್ 0 to 9. ಸೊ 0 to 9 ಟೋಟಲಿ ಎಷ್ಟು ಡಿಜಿಟ್ಸ್ ಆಯಿತು ನಮಗೆ? 10 digits ಆಯಿತು. ಆ್ಯಂಡ್ A to F, A B C D E F. ಸೊ ಟೋಟಲಿ 0 to F. ಸೊ ಟೋಟಲಿ ಇಲ್ಲಿಂದ ಇಲ್ಲಿ A to F ಅಂತಂದರೆ ಇಲ್ಲಿ ಎ ಇಂದ ಹಿಡಿದ್ಬಿಟ್ಟು ಎಫ್ ವರ್ಗೆ ಇದೆ. ಸೊ ಟೋಟಲಿ ಎಷ್ಟಿದೆ ನಮಗೆ? 0 to F. 0 ಇಂದ ಹಿಡಿದ್ಬಿಟ್ಟು ಎಫ್ ತನಕ ಇದೆ. ಸೊ ಟೋಟಲಿ 0 to F ಕೌಂಟ್ ಮಾಡೋದು ಎಷ್ಟು ಬರುತ್ತೆ ನಮಗೆ? ಇಟ್ ವಿಲ್ ಬಿ ಈಕ್ವಲ್ ಟು 16. ಸೊ ಟೋಟಲ್ ನಂಬರ್ ಆಫ್ ಯುನೀಕ್ ಡಿಜಿಟ್ಸ್, ದೀಸ್ ಆರ್ ಕಾಲ್ಡ್ ಆಸ್ ಯುನೀಕ್ ಡಿಜಿಟ್ಸ್. ಟೋಟಲ್ ಯುನೀಕ್ ಡಿಜಿಟ್ಸ್ ಆರ್ ನಥಿಂಗ್ ಬಟ್ 16 ಹಿಯರ್. ಓಕೆ, ದಟ್ ಈಸ್ ವಾಟ್ ಇಟ್ ಮೀನ್ಸ್. ಆ್ಯಂಡ್ ದಿಸ್ ನಂಬರ್ is called as a hexadecimal system, hexadecimal number system. Why? Because 16 digits are involved. ಎಷ್ಟು ಡಿಜಿಟ್ಸ್ ಇದೆ ಇರಲಿ ನಮಗೆ? 16 digits ಇದೆ. ಅದಕ್ಕೆ ಇದನ್ನೇನಂತ ಹೇಳ್ತೀವಿ? ಹೆಕ್ಸಾಡೆಸಿಮಲ್ ನಂಬರ್ ಅಂತ ಹೇಳ್ತೀವಿ. ಹೆಕ್ಸಾ ಮೀನ್ಸ್ 6, ಡೆಸಿ ಮೀನ್ಸ್ 10. 6 plus 10 it is 16. And what is the base of this number system? It is nothing but the 16. 16 is the base. So in your syllabus they have included only these 3 number system. Even though we commonly have 4 different number systems, in your syllabus they have included only 3 number system. One is decimal number system, D, binary number system, and hexadecimal number system. Octal number system is not there in the syllabus. So therefore we are not going to discuss the octal number system. We are going to discuss only decimal, binary and hexadecimal. Only these 3 number systems we are going to discuss. And one more is there, this is called as the BCD number system. BCD. So what do you mean by BCD here? The full form of BCD is binary coded decimal. ಬೈನರಿ ಕೋಡೆಡ್ ಡೆಸಿಮಲ್ ಅಂದ್ರೇನು? ಡೆಸಿಮಲ್ ನಂಬರ್ನ ಬೈನರಿ ನಂಬರ್ನ ಯೂಸ್ ಮಾಡಿಬಿಟ್ಟು ಕೋಡ್ ಮಾಡಬೇಕು. ಕೋಡಿಂಗ್. ಐ ವಿಲ್ ಟೆಲ್ ಯು ಹೌ ಟು ಕೋಡ್ ದಿಸ್. ಡೆಸಿಮಲ್ ನಂಬರ್ನ ಬೈನರಿ ನಂಬರ್ನ ಯೂಸ್ ಮಾಡಿಬಿಟ್ಟು ಕೋಡ್ ಮಾಡಬೇಕು. ಸೊ ದಿಸ್ ಈಸ್ ಕಾಲ್ಡ್ ಆಸ್ BCD ನಂಬರ್ ಸಿಸ್ಟಮ್, ಬೈನರಿ ಕೋಡೆಡ್ ಡೆಸಿಮಲ್. ಓಕೆ, ದ BCD ಈಸ್ ಎ ಸ್ಟ್ರೈಟ್ ಅಸೈನ್ಮೆಂಟ್ ಆಫ್ ಬೈನರಿ ಈಕ್ವಲೆಂಟ್. ಸೊ ನಾವು ಯಾವುದೋ ಒಂದು ಡೆಸಿಮಲ್ ನಂಬರ್ ತೊಗೊಂಡ್ರೆ ಅದಕ್ಕೆ BCD ಈಕ್ವಲೆಂಟ್ ಏನಿರುತ್ತೆ? ಸೇಮ್ ನಾವು ಬೈನರಿಯಲ್ಲಿ ಹೇಗೆ ಬೈನರಿನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅದೇ ಥರ BCDನಲ್ಲೂ ಕೂಡ ಇರುತ್ತೆ. ಸೊ ಐ ವಿಲ್ ಟೆಲ್ ಯು ವಾಟ್ ಆರ್ ದ ಎಕ್ಸಾಂಪಲ್ಸ್, ದೆನ್ ಯು ವಿಲ್ ಕಮ್ ಟು ಅಂಡರ್ಸ್ಟ್ಯಾಂಡ್. ಈಚ್ ಆಫ್ 10 ಡೆಸಿಮಲ್ ಡಿಜಿಟ್ಸ್. ಸೊ ಡೆಸಿಮಲ್ ಸಿಸ್ಟಮಲ್ಲಿ ಎಷ್ಟು ನಮಗೆ ಡಿಜಿಟ್ಸ್ ಇದೆ? 10 digits ಇದೆ. ಎಲ್ಲಿಂದ ಎಲ್ಲಿವರೆಗೆ? 0 to 9. ಈಸ್ ರೆಪ್ರೆಸೆಂಟೆಡ್ ಬೈ ಎ ಗ್ರೂಪ್ ಆಫ್ 4 ಬೈನರಿ ಬಿಟ್ಸ್. ಅಂದರೆ ಒಂದು ಡೆಸಿಮಲ್ ನಂಬರ್ನ
ಬೈನರಿಲಿ ರೆಪ್ರೆಸೆಂಟ್ ಮಾಡೋದಕ್ಕೆ ಎಷ್ಟು ನಂಬರ್ ಯೂಸ್ ಮಾಡ್ತೀವಿ? 4 ಬಿಟ್ಸ್ನ ಯೂಸ್ ಮಾಡ್ತೀವಿ. 4 ಬೈನರಿ ಬಿಟ್ಸ್ನ ಯೂಸ್ ಮಾಡ್ತೀವಿ. ಸೊ ಆ ಗ್ರೂಪ್ ಆಫ್ 4 ಬೈನರಿ ಬಿಟ್ಸ್ನ ಏನಂತ ಹೇಳ್ತೀವಿ ನಾವು? BCD ನಂಬರ್ ಅಂತ ಹೇಳ್ತೀವಿ. ಸೊ 4 ಬಿಟ್ಸ್ ಯೂಸ್ ಮಾಡಬೇಕು. ಆ ಗ್ರೂಪ್ ಆಫ್ 4 ಬಿಟ್ಸ್ನ ನಾವೇನು ಹೇಳ್ತೀವಿ? BCD ಅಂತ ಹೇಳ್ತೀವಿ. ಡೆಸಿಮಲ್ ನಂಬರ್ ತೊಗೋಬೇಕು. ಈಚ್ ಡೆಸಿಮಲ್ ನಂಬರ್ನ 4 ಗ್ರೂಪಲ್ಲಿ ಬಿಟ್ಸ್ 4 ಬಿಟ್ಸಲ್ಲೇ ರೆಪ್ರೆಸೆಂಟ್ ಮಾಡಬೇಕು. ಆ ಡೆಸಿಮಲ್ ನಂಬರ್ನ 4 ಬಿಟ್ಸಲ್ಲಿ ಅಂದರೆ ಡೆಸಿಮಲ್ ನಂಬರ್ನ ಬೈನರಿಯಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ದಟ್ ಈಸ್ ಕಾಲ್ಡ್ ಆಸ್ ಕೋಡಿಂಗ್. ಫಾರ್ ಎ ಗಿವನ್ ಡೆಸಿಮಲ್ ನಂಬರ್ ವಿ ಹ್ಯಾವ್ ಕೋಡೆಡ್ ಇಟ್ ಇನ್ ಎ ಫಾರ್ಮ್ ಆಫ್ ಬೈನರಿ with the help of binary. That's why it is called as a binary coded decimal. Decimal numberನ ಬೈನರಿ ನಂಬರಲ್ಲಿ ಕೋಡ್ ಮಾಡ್ತಾ ಇದ್ದೀವಿ. That is called as binary coded decimal. It is possible to assign weights to the binary bits according to their position. This you will come to know later. It is possible to assign a weights. Weights ಅಂದರೆ ನೀವು ಸ್ಕೂಲ್ ಲೆವೆಲಲ್ಲಿ ಓದಿರ್ತೀರ. ಬಿಡಿ ಸ್ಥಾನ, 10ನೇ ಸ್ಥಾನ, 100ನೇ ಸ್ಥಾನ, 1000 ಸ್ಥಾನ, ಆ ಥರ 10,000 ಸ್ಥಾನ ಅಂತ ಅಂದ್ಬಿಟ್ಟು. ಸೊ ದಟ್ ಈಸ್ ಕಾಲ್ಡ್ ಆಸ್ weights. ವೆಯ್ಟ್ಸ್ ಅಂತ ಹೇಳ್ತೀವಿ. ಅದನ್ನು ಸ್ಥಾನಗಳನ್ನ ಏನಂತ ಹೇಳ್ತೀವಿ ನಾವು? ಇದರಲ್ಲಿ ವೆಯ್ಟ್ಸ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಇಟ್ ಈಸ್ ಪಾಸಿಬಲ್ ಟು ಅಸೈನ್ ವೆಯ್ಟ್ಸ್ ಟು ದ ಬೈನರಿ ಬಿಟ್ಸ್. ಬೈನರಿ ಬಿಟ್ಸ್ ಇಲ್ಲೇನು ಬರೆದಿರ್ತೀವಿ ನಾವು, ಅದಕ್ಕೆ ಏನು ಮಾಡ್ಬೋದು ನಾವು? ವೆಯ್ಟ್ಸ್ನ ಅಸೈನ್ ಮಾಡ್ಬೋದು. ವೆಯ್ಟ್ಸ್ ಅಂದರೆ ಅದರ ಸ್ಥಾನಗಳನ್ನ, ಅದರ ಪೊಸಿಷನ್ನ ಅಸೈನ್ ಮಾಡ್ಬೋದು. ವಿ ಕಾಲ್ ದಿಸ್ ಆಸ್ ದ ವೆಯ್ಟ್ಸ್ ಟು ದ ಬೈನರಿ ಬಿಟ್ಸ್ ಅಕಾರ್ಡಿಂಗ್ ಟು ದೇರ್ ಪೊಸಿಷನ್. ಅದ್ರ ಪೊಸಿಷನ್ ಮೇಲೆ ಅದ್ರ ವೆಯ್ಟ್ನ ಅಸೈನ್ ಮಾಡ್ಬೋದು. ದಟ್ ವಿ ವಿಲ್ ಬಿ ಹ್ಯಾವಿಂಗ್. ವಿ ವಿಲ್ ಕಮ್ ಟು ನೋ ವಿತ್ ದ ಎಕ್ಸಾಂಪಲ್ಸ್. So binary coded decimal, the weights in BCD code are 8421. So you should remember this number 8421. So how do we get this 8421? Means it is nothing but the powers of 2. So what do you mean by powers of 2? For example, I will write it as 2 to the power of 0. Then I will write 2 to the power of 1. Next I will write 2 to the power of 2. And next I will write 2 to the power of 3. So what is 2 power 0? Any number power 0 is 1. ಯಾವ ನಂಬರ್ ಆದರೂ ಬರ್ಕೋಬೋದು. ಯಾವುದೇ ಒಂದು ನಂಬರ್ನ ಪವರ್ 0 ಇದ್ದರೆ ಏನಂತ ಬರ್ತೀವಿ? ಅದನ್ನು 1 ಅಂತ ಬರ್ತೀವಿ. ನಾಟ್ ಓನ್ಲಿ 2. 10 power 0 is 1, 100 power 0 is 1, 126 power 0 is 1. Any number power 0 is 1. What is 2 power 1? It is 2 only. What is 2 power 2? 2 power 2 is 4. 2 power 3 is 8. So 8421. This is how you have got 8421 code. So the weights of the BCD code are 8421. BCD code in the weights ಏನಿರುತ್ತೆ? 8421 ಇರುತ್ತೆ. Because of this reason. For example, the bit assignment of 1001 can be seen by its weight to represent the decimal 9. ಈ ಬೈನರಿ ನಂಬರ್ ಇದೆ ನಮಗೆ 1001. ಇದನ್ನು ಏನಂತ ಹೇಳ್ತೀವಿ ನಾವು? ಬೈನರಿ ನಂಬರ್ ಅಂತ ಹೇಳ್ತೀವಿ. ಯಾಕಂದರೆ 1 ಇದೆ ಮತ್ತು 0 ಮಾತ್ರ ಇದೆ. ಸೊ ಬಿಟ್ ಅಸೈನ್ಮೆಂಟ್ ಅಂದರೆ ಬೈನರಿ ನಂಬರ್ ಇದೆ. ಇದ್ರ ಈಕ್ವಲೆಂಟ್ BCD ನಂಬರ್ ಏನಿರುತ್ತೆ ಅಂತ ಅಂದರೆ ಇದನ್ನೇನು ಮಾಡಬೇಕು? ಇದಕ್ಕೆ ವೆಯ್ಟ್ಸ್ನ ಅಸೈನ್ ಮಾಡಬೇಕು. ಪ್ರತಿಯೊಂದಕ್ಕೂ ವೆಯ್ಟ್ಸ್ ಅಸೈನ್ ಮಾಡಬೇಕು. ಸೊ ಫಸ್ಟ್ ನಂಬರಿಂದ ವೆಯ್ಟ್ಸ್ ಏನು? ದಿಸ್ ಇಸ್ ಫಸ್ಟ್ ನಂಬರ್ ವೆಯ್ಟ್ ಈಸ್ 1. ಸೊ ಐ ಹ್ಯಾವ್ ಟು ಮಲ್ಟಿಪ್ಲೈ ದಿಸ್ ವಿತ್ ದಿಸ್. ವಾಟ್ ಈಸ್ 1 into 1? ದಟ್ ಈಸ್ ವಾಟ್ ಇಟ್ ಈಸ್ ರಿಟರ್ನ್, 1 into 1. ವಾಟ್ ಈಸ್ ದ ಸೆಕೆಂಡ್ ನಂಬರ್? ಸೆಕೆಂಡ್ ನಂಬರ್ ಈಸ್ 0. ಆ್ಯಂಡ್ ವಾಟ್ ಈಸ್ ಇಟ್ಸ್ ವೆಯ್ಟ್? ವೆಯ್ಟ್ ಈಸ್ 2. ಸೊ 0 into 2. ದಟ್ ಈಸ್ ವಾಟ್ ಯು ಹ್ಯಾವ್ ಟು ರೈಟ್ ಹಿಯರ್. ಥರ್ಡ್ ನಂಬರ್ ಈಸ್ 0. 0 into what is its weight? 4 is its weight. So 0 into 4. This one. And then we are having the last bit, that is called as 8. So 1 multiplied by 8 it is. 1 into 8. This is the weight of this bit. So now 1 into 8 is what? It is 8. What is 0 into 4? 0. 0 into anything is 0. 0 into 2 is 0. 1 into 1 is 1. Now add all the numbers because plus sign is there. 8 plus 0 plus 0 plus 1, it is equal to 9. This is how you are going to assign the weights to the binary bit. This is how we are going to assign the byte. This is how we are going to assign the weight to the binary numbers. This is what do we do. So this is how we can able to convert a given binary number into its equivalent BCD number. Its equivalent BCD number. This is how we are going to conversion, or we are call this as assigning the weights to the binary number. I will take another example. Suppose if I am having the value 0 1 0 1. ಈ ನಂಬರ್ ಕೊಟ್ಟಿರ್ತಾರೆ. Now this is a binary number. What they will ask? They will ask that you find its equivalent BCD number. Then what you need to write? You need to write its equivalent weights. What is the weight? 8421. 8421. So 1 into 1. So you have to assign the weight here now. What is 1 into 1? 1 into 1 is 1. 2 into 0 is 0.
4 into 1 is 1. 8 into 0, 0. 4 into 1 is 4. 2 into 0 is 0. 1 into 1 is 1. Now add all the bits. 0 plus 4 plus 0 plus 1. It is equal to 5. Therefore, the BCD value of this number is nothing but what? BCD value of this number is nothing but the 5. This is how you can able to assign the weights. ಯಾವುದೇ ನಂಬರ್ ಕೊಟ್ಟರು ಅದನ್ನ ಏನು ಮಾಡಬೇಕು, ಆಯಾ ಪೊಸಿಷನ್ಗೆ, ಫಸ್ಟ್ ಪೊಸಿಷನ್ಗೆ ವೆಯ್ಟ್ 1 ಹಾಕಬೇಕು, ಸೆಕೆಂಡ್ ಪೊಸಿಷನ್ ವೆಯ್ಟ್ ಈಸ್ 2, ಥರ್ಡ್ ಪೊಸಿಷನ್ ವೆಯ್ಟ್ ಈಸ್ 4, and the fourth position weight is 8. So you have to multiply the corresponding digits and then you have to do the summation, addition you have to do at the end. This is how we can able to convert any binary number into BCD number. Now you can take this one. So this table shows that what are the equivalent BCD values for the decimal digit 0 to 9. 0 ಇದೆ, ಎಲ್ಲ 0. 1 ಇದೆ, ಇಲ್ಲಿ ಮಾತ್ರ 1 ಬರೀಬೇಕು. ಸೊ 1 ಬರೆದೇನಾಗುತ್ತೆ, 1 into 1 is 1. ನೆಕ್ಸ್ಟ್ ನೀವೇನಿದೆ 2 ಇದೆ. ಸೊ 2 ಬರಬೇಕು ಅಂದರೆ ಏನು ಮಾಡಬೇಕು, 2 ಎಲ್ಲಿದೆ ಅಲ್ಲಿಗೆ ಮಾತ್ರ 1 ಬರೀಬೇಕು, ಇನ್ನೆಲ್ಲ 0 ಆಗಬೇಕು. 4 0 ಆಗಬೇಕು, 8 0 1 0. ಅದೇ ಥರ 3 ಬರೀಬೇಕು ಅಂದರೆ ಏನು ಮಾಡಬೇಕು, 2ಗೆ 1 ಬರೀಬೇಕು, 1ಗೆ 1 ಬರೀಬೇಕು. ಸೊ 2 + 1, ವಾಟ್ ಈಸ್ 2 + 1? 2 + 1 1 ಅಂತಂದರೆ ಇವೆರಡನ್ನು ಆ್ಯಡ್ ಮಾಡಬೇಕು, ಯಾಕಂದರೆ ಇದು 0 ಇದೆ. ಇದನ್ನು ಮಲ್ಟಿಪ್ಲೈ ಮಾಡಬೇಕು, ಇದನ್ನು ಮಲ್ಟಿಪ್ಲೈ, ದಿಸ್ ಆ್ಯಂಡ್ ದಿಸ್ ಮಲ್ಟಿಪ್ಲೈ ಆ್ಯಂಡ್ ದಿಸ್ ಆ್ಯಂಡ್ ದಿಸ್ ಮಲ್ಟಿಪ್ಲೈ. ವಾಟ್ ಎವರ್ ದ ರಿಸಲ್ಟ್ ಯು ಆರ್ ಗೋಯಿಂಗ್ ಟು ಗೆಟ್, ದಟ್ ಶುಡ್ ಬಿ ಸಮ್ಮುಡ್ ಟುಗೆದರ್. ಯು ಶುಡ್ ಆ್ಯಡ್ ದ ರಿಸಲ್ಟ್ಸ್. ಸೊ ವಾಟ್ ಯು ವಿಲ್ ಗೆಟ್, 3 ಯು ವಿಲ್ ಗೆಟ್. ಇನ್ನೊಂದು ಈಸಿ ಮೆಥಡ್ ಏನಂತಂದರೆ 1 ಎಲ್ಲಿ ಬರ್ದಿರ್ತಾರೋ ಆ ಬಿಟ್ಗಳನ್ನ ಆ್ಯಡ್ ಮಾಡಿದ್ರೆ ಆಯಿತು. ಇಲ್ಲಿ 1 ಇದೆ, ಇಲ್ಲಿ 1 ಇದೆ. ಸೊ 2 + 1 is what, 3. ಸಿಮಿಲರ್ಲಿ ಇಫ್ ಐ ವಾಂಟ್ ಟು ರೈಟ್ ಎ 7 ಅಂದರೆ ಹೇಗಾಗುತ್ತೆ, ಇದನ್ನು ಯಾವುದನ್ನು ಆ್ಯಡ್ ಮಾಡಿದ್ರೆ 7 ಬರುತ್ತೆ, 4 + 2 + 1. 4 + 2 is 6, 6 + 1 is 7. So you write binary 1 for wherever 4 is there, 2 is there and 1 is there. ಇಲ್ಲಿ 8ಗೆ 0 ಬರಿತೀನಿ. 8 ರೆಪ್ರೆಸೆಂಟ್ ಮಾಡಬೇಕಂದ್ರೆ ಏನು ಮಾಡಬೇಕು, 8 ಎಲ್ಲಿದೆಯೋ ಅಲ್ಲಿಗೆ 1 ಬರೀಬೇಕು, ಉಳಿದಿದೆಲ್ಲ 0. 9 ಬರೀಬೇಕಂದ್ರೆ 9 ಈಸ್ ಕಾಂಬಿನೇಷನ್ ಆಫ್ 8 + 1. 8 + 1 is 9. ಸೊ 8 ಇರೋ ಕಡೆ 1 ಬರೀರಿ, 1 ಇರೋ ಕಡೆ 1 ಬರೀರಿ, ಉಳಿದೆರಡು 0. ಸಿಮಿಲರ್ಲಿ 5 ಬರೀಬೇಕು. ವಾಟ್ ಈಸ್ 5? 4 + 1 is 5. ಸೊ 4 ಇರೋ ಕಡೆ 1 ಬರೀಬೇಕು, 1 ಇರೋ ಕಡೆ 1 ಬರೀಬೇಕು. ಸೊ 4 + 1 is 5. ಸಿಮಿಲರ್ಲಿ ವಾಟ್ ಈಸ್ 4? 4 ಇರೋ ಕಡೆ ಮಾತ್ರ 1, ಉಳಿದೆಲ್ಲ 0. This is how you can able to write any BCD value to a given decimal digit. So we know that the decimal digit ranges from 0 to 9. 0 to 9 ಮಾತ್ರ ಇರುತ್ತೆ, ಅದಕ್ಕೆ ಈಕ್ವಲೆಂಟ್ ಬೈನರಿ ವ್ಯಾಲ್ಯೂ ಬರೀಬೇಕು. ಇಷ್ಟೇ ಡೆಸಿಮಲ್ ಡಿಜಿಟ್ 0 to 9. ಕಾಂಬಿನೇಷನ್ ಕೊಟ್ಟರೆ ಏನು ಮಾಡಬೇಕು, ಫಾರ್ ಎಕ್ಸಾಂಪಲ್ ಇನ್ ದ ಎಕ್ಸಾಮಿನೇಷನ್ ಲೆಟ್ ದಮ್ ಆಸ್ಕ್ 23 ಕೊಡ್ತಾರೆ ಎಕ್ಸಾಮಲ್ಲಿ. ಯು ಕನ್ವರ್ಟ್ ದಿಸ್ ಇಂಟು BCD ಅಂತ ಕೇಳ್ತಾರೆ. ಕನ್ವರ್ಟ್ 23 ಇಂಟು BCD. 23 ಈಸ್ ಎ ಡೆಸಿಮಲ್ ನಂಬರ್ ಆ್ಯಂಡ್ ಯು ಕನ್ವರ್ಟ್ ಇಟ್ ಟು BCD. ಅವಾಗ ಏನು ಮಾಡಬೇಕು, 2 ಸಪ್ರೇಟಾಗಿ ಬರ್ಕೋಬೇಕು, 3 ಸಪ್ರೇಟಾಗಿ ಬರ್ಕೋಬೇಕು. ಓಕೆ, ನೆಕ್ಸ್ಟ್ ಏನು ಮಾಡಬೇಕು, 8421. ಯು ರೈಟ್ ದ ಕೋಡ್ 8421 ಈ ನಂಬರ್ಗೆ, ಮತ್ತು ಇದೇ ನಂಬರ್ ಈ ನಂಬರ್ಗೂ ಕೂಡ ಏನು ಬರೀಬೇಕು, 8421. ಸೊ 2 ರೆಪ್ರೆಸೆಂಟ್ ಮಾಡೋದು ಹೇಗೆ, 2 ಎಲ್ಲಿದೆ ಅಲ್ಲಿ ಮಾತ್ರ 1 ಬರೀಬೇಕು, ಉಳಿದೆಲ್ಲ ಏನಾಗುತ್ತೆ 0 ಆಗುತ್ತೆ. 3 ರೆಪ್ರೆಸೆಂಟ್ ಮಾಡಬೇಕು. 3 ಅಂದರೆ ಏನು, 2 + 1 is 3. 2 + 1 is 3. ಸೊ ದೀಸ್ 2 bits are 0 0. ನಾವು ಯು ಅಪೆಂಡ್ ದೀಸ್ 2. ಅಪೆಂಡಿಂಗ್ ಅಂತ ಅಂದರೆ ಇವೆರಡನ್ನು ಒಟ್ಟಿಗೆ ಬರೀಬೇಕು. 0 0 1 0. ದಿಸ್ ನಂಬರ್ 0 0 1 0 ಆ್ಯಂಡ್ 0 0 1 1. 0 0 1 1. ಸೊ ದಿಸ್ ಈಸ್ ದ ಈಕ್ವಲೆಂಟ್ BCD ವ್ಯಾಲ್ಯೂ ಆಫ್ ಡೆಸಿಮಲ್ 23. 23ನ ಡೆಸಿಮಲ್ ನಂಬರ್ ಇಲ್ಲಿದೆ, ಅದನ್ನು BCDಲಿ ರೆಪ್ರೆಸೆಂಟ್ ಮಾಡಿದರೆ ಹೆಂಗೆ ಮಾಡಬೇಕು, ಈ ಥರ ಮಾಡಬೇಕು. ಅದೇ ಥರ 3 ನಂಬರ್ ಕೊಟ್ಟಿದ್ರೆ 3 ಸ್ಪ್ಲಿಟ್ ಮಾಡ್ಕೋಬೇಕು, ಇದೇ ಮೆಥಡ್ನ ಯೂಸ್ ಮಾಡಬೇಕು. ಸೊ ಇಟ್ ಈಸ್ ವೆರಿ ಈಸಿ ಟು ರೈಟ್ ದ BCD ನಂಬರ್ ಬೈ ರಿಮೆಂಬರಿಂಗ್ ದಿಸ್ 8421 ಕೋಡ್ ಬೈ ಕಂಬೈನಿಂಗ್ ದೀಸ್ ನಂಬರ್ಸ್. 6 ಬರೀಬೇಕು ಅಂದರೆ 4 + 2 is 6. ಇಲ್ಲಿ 1 ಬರೀಬೇಕು, ಇಲ್ಲಿ 1 ಬರೀಬೇಕು, ಇದೆರಡಕ್ಕೂ 0 ಬರೀಬೇಕು. ದೆನ್ ಇಟ್ ಈಸ್ 0 1 1 0. 4 + 2 is 6. This is how you can convert any given decimal number into BCD number. So summary of this session. In this session we learned the number system, definition, types and radix, and also what do you mean by decimal number system, BCD, binary and hexadecimal number system. We shall take some of the MCQs. First question, binary number system uses dash bits.
ಬೈನರಿ ನಂಬರ್ ಸಿಸ್ಟಮ್ಸಲ್ಲಿ ಎಷ್ಟು ಬಿಟ್ಸ್ ಯೂಸ್ ಮಾಡ್ತೀವಿ? ಆಪ್ಷನ್ ಎ 1, ಆಪ್ಷನ್ ಬಿ 3, ಆಪ್ಷನ್ ಸಿ 2 and ಆಪ್ಷನ್ ಡಿ 4. We know that by means what? By means 2. So what is the correct answer? It uses only 2 bits. So the correct answer is option C. Next, second question. The base of the hexadecimal number system is? Hexadecimal means what? It is 16. Base or the radix? Example, base ಕೇಳ್ಬೋದು ಅಥವಾ radix ಅಂತ ಕೇಳ್ಬೋದು. Both are one and the same. Base or the radix? Radix ಅಂತ ಕೇಳ್ಬೋದು. Hexadecimal radix ಎಷ್ಟಿರುತ್ತೆ ನಮಗೆ? We know that its radix is 16. Therefore the correct answer is option B. Option B is the correct answer. BCD stands for bit coded decimal, binary coded data, binary called decimal, binary coded decimal. We know that BCD stands for what? Binary coded decimal. Therefore the correct answer is option D, binary coded decimal. BCD has data range of, BCD ಎಲ್ಲಿಂದ ಎಲ್ಲಿವರೆಗೆ ರೇಂಜ್ ಇರುತ್ತೆ? 0 to 7, 0 to 16, 0 to 1 and 0 to 9. We know that what actually BCD means ಬೈನರಿ ಕೋಡೆಡ್ ಡೆಸಿಮಲ್ ನಂಬರ್ನ ಬೈನರಿನಲ್ಲಿ ಕೋಡ್ ಮಾಡಬೇಕು. ಸೊ ಡೆಸಿಮಲ್ ನಂಬರ್ ಡೇಟಾ ರೇಂಜ್ ಎಷ್ಟಿರುತ್ತೋ ಅಷ್ಟೇ ರೇಂಜು ಬಿ ಸಿ ಡಿಗಿರುತ್ತೆ. ಬಿಕಾಸ್ ವಿ ಆರ್ ಕೋಡಿಂಗ್ ಅವರ್ ಡೆಸಿಮಲ್ ನಂಬರ್. ವಾಟ್ ಈಸ್ ದ ರೇಂಜ್ ಆಫ್ ದ ಡೆಸಿಮಲ್ ನಂಬರ್? ಇಟ್ ಈಸ್ 0 to 9. Therefore the correct answer is option D, 0 to 9. And the last question, E in hexadecimal number has the value. E ಅಂದರೆ ಹೆಕ್ಸಾಡೆಸಿಮಲಲ್ಲಿ ಏನು ಅಂತ ಅಂದ್ಬಿಟ್ಟು. ಸೊ ಹೆಕ್ಸಾಡೆಸಿಮಲಲ್ಲಿ ಎಲ್ಲಿಂದ ಎಲ್ಲಿವರೆಗೂ ರೇಂಜ್ ಇರುತ್ತೆ? 0 to 9 ಇರುತ್ತೆ. ಆಮೇಲೆ A to F ಇರುತ್ತೆ. A to F, ದಿಸ್ ಈಸ್ ದ ರೇಂಜ್ ಆಫ್ ದ ಹೆಕ್ಸಾಡೆಸಿಮಲ್. ಸೊ ನಮಗೆ 0 to 9 ಗೊತ್ತು. 0 1 2 3 4 5 6 7 8 9. 9 ಆದಮೇಲೆ ನೆಕ್ಸ್ಟ್ ನಂಬರ್ ಏನು ಬರುತ್ತೆ? 10 ಬರುತ್ತೆ. ಸೊ ಹೆಕ್ಸಾಡೆಸಿಮಲ್ ನಂಬರಲ್ಲಿ 10 ಅಂತ ಅಂದ್ರೇನು? ಎ ಬಿ ಸಿ ಡಿ ಅದಕ್ಕೆ ಯೂಸ್ ಮಾಡ್ತೀವಿ. 10 ಮೀನ್ಸ್ ಎ, 11 means B, 12 means C, 13 means D, 14 means E and 15 means F. ಸೊ ನೆಕ್ಸ್ಟ್ ನಂಬರು. ಸೊ 15 ವರೆಗೂ ಇರುತ್ತೆ. ಸೊ 0 to 15 ರೆಪ್ರೆಸೆಂಟ್ ಮಾಡ್ತೀವಿ ಹೆಕ್ಸಾಡೆಸಿಮಲಲ್ಲಿ. ಸೊ 0 to 15 ಟೋಟಲ್ ಕೌಂಟ್ ಮಾಡಿದ್ರೆ ಎಷ್ಟು ಬರುತ್ತೆ? 0 ಸೇರಿಸ್ಬಿಟ್ಟು ಟೋಟಲ್ ನಮಗೆ 16 ಡಿಜಿಟ್ಸ್ ಬರುತ್ತೆ. ಸೊ ಟೋಟಲಿ 16 ಡಿಜಿಟ್ಸ್. Therefore A is 10, B is 11, C is 12, D is 13 and E is 14. What is the value of E? E is 14. Where is the correct answer? 14 is not available here. Therefore the correct answer is what? Correct answer is none. 14 ಕೊಟ್ಟಿಲ್ಲ ಇಲ್ಲಿ. Therefore the correct answer is option D. 14 ಇಲ್ಲ ಈ ನಂಬರ್ ಸಿಸ್ಟಮಲ್ಲಿ. ಈ ಆಪ್ಷನಲ್ಲಿ 14 ಇಲ್ಲ. Therefore the correct answer is option D, none of the above. So this is the end of the session. Thank you.